ಹಾಯ್ ಕಂದ. ಇಷ್ಟು ದಿನ ಫ್ರೆಂಡ್ಶಿಪ್ಪು, ಜೊತೆಗೆ ಆಟ ಆಡೋದು, ನಗಾಡೋದು, ಸೀಕ್ರೆಟ್ ಹೇಳ್ಕೊಡೋದು, ಈ ಥರದ್ದೆಲ್ಲ ಕೇಳ್ಕೊಂಡು ಬೆಳೆದಿದೆಯಾ. ಈಗ ಸಡನ್ನಾಗಿ ಹೊಸ ಪದಗಳು ಕೇಳಿಸ್ತಾ ಇದೆ ಫ್ರೆಂಡ್ ಸರ್ಕಲಲ್ಲಿ, ಸ್ಕೂಲಲ್ಲಿ. ಏನಿರ್ಬೋದದು? ಲವ್, ಪ್ರೀತಿ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಪಾರ್ಟ್ನರ್. ಕ್ಯೂರಿಯಾಸಿಟಿ ಅಲ್ವಾ, ಏನಿದು, ಯಾರಿದು ಅಂತೆಲ್ಲ ಹೊಸದಾಗಿ ಅನ್ನಿಸ್ತಾ ಇದೆ. ಯಾರಾದರೂ ನನ್ನನ್ನು ಪ್ರೀತಿಸ್ತಾರಾ? ನಾನು ಯಾರನ್ನಾದರೂ ಲವ್ ಮಾಡ್ಬೋದಾ? ಲವ್ ಅಂದರೆ ಏನು? ಈ ಥರದ ಫೀಲಿಂಗ್ಸು ಬೆಳೀತಾ ಇರೋ ನಿನ್ನಲ್ಲಿ ಸಹಜ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಈಗ ನಿನ್ನ ದೇಹದ ಜೊತೆಗೆ ನಿನ್ನ ಮನಸ್ಸು, ನಿನ್ನ ಯೋಚನಾ ಶಕ್ತಿನೂ ಬೆಳೀತಾ ಇದೆ. ಹೊಸ ಹೊಸ ಫೀಲಿಂಗ್ಸ್ ನಿನಗೆ ಹೇಗೆ ಬರ್ತಿದೆಯೋ ನಿನ್ನ ಫ್ರೆಂಡ್ಸಿಗೂ ಬರ್ತಾ ಇದೆ. ಸೊ ಒಬ್ಬರನ್ನ ಇಷ್ಟಪಡೋದು, ಒಬ್ಬರನ್ನ ಪ್ರೀತಿ ಮಾಡೋದು ತಪ್ಪಲ್ಲ, ಆಯಿತಾ. ಬಟ್ ಪ್ರೀತಿ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಫಸ್ಟು. ಏನು ಪ್ರೀತಿ ಅಂದರೆ? ಒಬ್ಬರನ್ನ ತಬ್ಕೊಳ್ಳೋದು, ಮುತ್ತಿಡೋದು, ಟಿ ವಿಲಿ ನೋಡ್ತೀವಲ್ಲ, ಅದೆಲ್ಲ ಪ್ರೀತಿ. ಪ್ರೀತಿ ಅಂದರೆ ಒಬ್ಬರನ್ನ ಮರ್ಯಾದೆ ಕೊಡೋದು, ಒಬ್ಬರನ್ನ ನಂಬೋ ಅಂಥದ್ದು, ಒಬ್ಬರ ಬಗ್ಗೆ ಆರೈಕೆ ಮಾಡೋ ಅಂಥದ್ದು, ಆಯಿತಾ. ಏನೋ ಪ್ರೆಷರು, ಭಯದಿಂದ ಮಾಡೋ ಅಂಥದ್ದಲ್ಲ. ಮತ್ತು ಹುಷಾರಾಗಿರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಸ್ಕೂಲಲ್ಲಿ ಈ ಥರದ್ದೇನೋ ಮಾತಾಡ್ತಿದ್ದೀರ. ಸಡನ್ನಾಗಿ ಒಬ್ಬರು ಯಾರೋ ಟೀಚರ್ ಬಂದು ಏನನ್ನು ನಡೀತಿದೆ ಅಂದರೆ, ಮ್ಯಾಮ್ ನಾನಲ್ಲ, ಇವಳೇ ಶುರು ಮಾಡಿದ್ದು, ಇವಳೇ ಅವನನ್ನು ಲವ್ ಮಾಡ್ತಾಳಂತೆ, ಅವನು ಇವನನ್ನು ಲವ್ ಮಾಡ್ತಾನಂತೆ ಅಂತ. ಸೊ ಗಾಸಿಪ್ ಆಗ್ಬೋದು, ಬಚಾವಾಗೋಕ್ಕೆ ನಿನ್ನನ್ನು ಸಿಗಾಕಿಸ್ಬೋದು, ಅಣಕಿಸ್ಬೋದು, ನಿಮ್ಮ ಅಪ್ಪ ಅಮ್ಮ, ಅವರಪ್ಪ ಅಮ್ಮ, ಈ ಥರದ್ದೆಲ್ಲ ಏನೇನೋ ಆಗಬಹುದು. ಆಗುತ್ತೆ ಅಂತ ಹೇಳ್ತಿಲ್ಲ, ಆಗಬಹುದು. ಸೊ ಹುಷಾರಾಗಿ ಹೆಜ್ಜೆ ಇಡು. ಎಮೋಷ್ನಲಿ, ಸೋಷಿಯಲಿ ಸೇಫ್ ಆಗಿರು, ಆಯಿತಾ. ಏನೋ ಈ ಥರದ್ದೆಲ್ಲ ಆಗಿಬಿಟ್ರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ ಅದನ್ನು ಅನುಭವಿಸೋದು, ಅದರಿಂದ ಹೊರಗಡೆ ಬರೋದು. ಯಾರೋ ಒಬ್ರು ಏನೋ ಮಾಡ್ತಿದ್ದಾರೆ ಅಂತ ಅದನ್ನು ಕಾಪಿ ಮಾಡೋಕ್ಕೆ ಹೋಗಬೇಡ. ನಿನಗೆ ನಿಜವಾಗ್ಲೂ ಏನು ಅನ್ನಿಸ್ತಿದೆ, ನಿನ್ನನ್ನು ನೀನು ಪ್ರಶ್ನೆ ಕೇಳ್ಕೊ. ಮತ್ತು ಪ್ರಶ್ನೆ ಕೇಳು. ಯಾರ ಹತ್ರ? ಈಗ ನೀನು ಯಾರನ್ನು ನಂಬ್ತೀಯೋ, ಈಗ ಅಪ್ಪ ಅಮ್ಮ, ಅಕ್ಕ, ಯಾರೋ ಇರ್ತಾರಲ್ವ, ಟೀಚರ್, ಅಥವಾ ಮೆಸೇಜ್ ಮಾಡು ನನಗೆ, ನಾನೇ ಉತ್ತರ ಕೊಡ್ತೀನಿ, ನಿನಗೆ ಕಾಲ್ ಮಾಡಿ ಮಾತಾಡ್ತಿದ್ದೀನಿ, ಓಕೆ. ಬೆಳೆಯುವಾಗ ಇದೆಲ್ಲ ಸಹಜ. ಫಾಸ್ಟಾಗಿ ಬೆಳಿಬೇಕು, ಎಲ್ಲ ಕಲಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದಾಗ ತಪ್ಪು ಮಾಡುವಂಥ ಸಾಧ್ಯತೆ ಇರುತ್ತೆ, ಆಯಿತಾ. ಒಂದು ತಪ್ಪಾದಲ್ಲಿ ಜೀವನಕ್ಕೆ ತೊಂದರೆ ಆಗುತ್ತೆ, ಓಕೆನಾ. ಸೊ ಇದನ್ನು ನೆನಪಲ್ಲಿಟ್ಕೊ. ಏನು ಸರಿನೋ ಅದನ್ನು ನಿನ್ನ ಮನಸ್ಸನ್ನು ಕೇಳಿ ಸರಿಯಾದ ಕೆಲಸ ಮಾಡು, ಅಷ್ಟೆ.